A rumor spread among the soldiers that the cartridges used in these rifles were greased with the fat of cow and pigs. ನಾನೇನು ಹೇಳಿದೆ, ರಿಲಿಜಿಯಸ್ ಸೆಂಟಿಮೆಂಟ್ಸ್. ಇನ್ನೊಂದು ಪಾಯಿಂಟ್ ಇದೆ. ಒಂದು ಇದು ಸಮುದ್ರನೆಲ್ಲ ದಾಟಿ ನೀವು ಬೇರೆ ಕಂಟ್ರಿಗೆ ಹೋಗಿ ನೀವು ಅಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ, ಅದೊಂದು. ಇನ್ನೊಂದು ಬಂದ್ಬಿಟ್ಟು ಇದೆ ಮಕ್ಕಳೇ. ಸೊ ಸುಮ್ಮನೆ ಒಂದು ಗಾಳಿ ಮಾಡ್ತಾರ ಹರಡ್ಕೊಳ್ಳುತ್ತೆ. ಆ ಒಂದು ಕಾರ್ಟ್ರೇಜ್ ಅಂದರೆ ನಾವು ಆ ಕಾರ್ಟ್ರೇಜ್ನ ತೆಗೆದು ಗನ್ ಒಳಗೆ ಹಾಕಿ ಆಮೇಲೆ ನಾವು ಫೈರ್ ಮಾಡಬೇಕಾಗಿರೋದು, ಆಯ್ತಾ. ಸೊ ಆ ಒಂದು ಕಾರ್ಟ್ರೇಜಲ್ಲಿ ಅವ್ರು ಏನು ಮಾಡಿರ್ತಾರಪ್ಪ ಅಂತಂದರೆ ಆ ಕೋಟಿಂಗ್ ಕೊಟ್ಟಿರ್ತಾರೆ. ಆ ಕೋಟಿಂಗ್ ಬಂದ್ಬಿಟ್ಟು ಪಿಗ್ ಹಾಗೂ ಕೌ ಫ್ಯಾಟ್ ಇಂದ ಮಾಡಿದ್ದಾರೆ ಅಂತ. ಹಸು ಹಾಗೂ ಹಂದಿ ಫ್ಯಾಟ್ ಇಂದ ಮಾಡಿದ್ದಾರೆ ಅಂತ. ಇವಾಗ ಹಸು ಬಂದ್ಬಿಟ್ಟು ಹಿಂದೂಸ್ಗೆ ಸೇಕ್ರೆಡ್, ಆಯ್ತಾ. ಅಂಡ್ ಹಂದಿಗಳು ಬಂದ್ಬಿಟ್ಟು ಮುಸ್ಲಿಮ್ಸ್ ಅದ್ರ ಕಡೆಗೂ ಹೋಗೋದಿಲ್ಲ, ಅದನ್ನ ನೋಡೋದು ಇಲ್ಲ. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ ಹಿಂದೂಸ್ ಹಾಗೂ ಮುಸ್ಲಿಮ್ಸ್ ಧರ್ಮಕ್ಕೆ ಅವರು ಆ ಒಂದು ಸೆನ್ಸಿಟಿವ್, ನಾನು ಹೇಳಿದ್ನಲ್ಲ, ಆ ಒಂದು ಸೆನ್ಸಿಟಿವ್ ವಿಷಯಕ್ಕೆ ಕೈ ಹಾಕ್ಬಿಟ್ರು.